ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೆಳಗಾವಿ ಪ್ರವಾಸದಲ್ಲಿದ್ದಾರೆ. ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪ್ರವಾಸ ಮುಗಿಸಿ ಬಂದಂಥವರು ಕಿತ್ತೂರು ಕರ್ನಾಟಕಕ್ಕೆ ಹೋಗಿದ್ದಾರೆ. ಕಲಬುರಗಿ, ಬೀದರ್ ಮತ್ತು ಕಲಬುರಗಿಯಲ್ಲಿ ಪ್ರವಾಸವನ್ನು ಮಾಡಿದರು. ಕಲಬುರಗಿಯಲ್ಲಿ ವಿಭಾಗವಾರು ಪರಿಶೀಲನೆಯ ಸಭೆಯನ್ನು ಮಾಡಿದರು. ಇವತ್ತು ಬೆಳಗಾವಿಯಲ್ಲಿ ನಡೆಸಿದರು. ಬೆಳಗಾವಿಯಲ್ಲಿ ನಡೆಸಿದಂತಹ ಸಭೆಗೆ ಅದು ಬೇರೆ ಸುವರ್ಣಸೌಧದಲ್ಲಿ ಸಭೆ ನಡೆಸಿದ್ರಿಂದಾಗಿ ಎಲ್ಲ ಜಿಲ್ಲೆಗಳ ಶಾಸಕರನ್ನು ಕೂಡ ಕರೆಸಿದ್ರು. ಅದರಲ್ಲಿ ಬಿಜೆಪಿ ಶಾಸಕರುಗಳು ಕೂಡ ಬಂದಿದ್ದರು. ಯಾಕಂದರೆ ಪ್ರಗತಿ ಪರಿಶೀಲನೆಯ ಸಭೆ ಇತ್ತು, ರಿವ್ಯೂ ಮೀಟಿಂಗ್ ಇತ್ತು, ಮುಖ್ಯಮಂತ್ರಿಯವರ ಜೊತೆಗೆ ಇತ್ತು ಮತ್ತು ವಿಶೇಷವಾಗಿ ಬರದ ವಿಚಾರದಲ್ಲೂ ಕೂಡ ಅಧ್ಯಯನ ಆಯಿತು. ಆದರೆ ಇದೆಲ್ಲ ಒಂದು ಭಾಗ. ಆದರೆ ಅದರ ಎರಡನೇ ಭಾಗ ಇದರಲ್ಲಿರುವಂತಹ ರಾಜಕೀಯ. ಯಾಕಂದರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ನಂತರ ವಿಭಾಗವಾರು ಮೀಟಿಂಗ್ ಮಾಡಿದ್ದು ಮಾತ್ರ ಅಲ್ಲ, ಆ ಭಾಗದ ಶಾಸಕರಿಗೆ ಇವತ್ತು ಪ್ರತ್ಯೇಕ ಒಂದು ಡಿನ್ನರ್ ಮೀಟಿಂಗನ್ನು ಕೂಡ ಇಟ್ಕೊಂಡಿದ್ದಾರೆ. ಏನು ಕಾರಣ, ಯಾವ ಸ್ವರೂಪದಿದ್ದು ರಾಜಕಾರಣ ಅನ್ನೋದನ್ನು ನಾವು ಗಮನಿಸಬೇಕು. ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಶಾಸಕರನ್ನು ವಿಶ್ವಾಸಕ್ಕೆ ಪಡೆಯೋದಕ್ಕೆ CM ಡಿ.ಕೆ. ಶಿವಕುಮಾರ್ ಅವರು ಕೂಡ ತಮ್ಮ ಕಸರತ್ತನ್ನು ನಡೆಸ್ತಾ ಇರುವಂತೆ ಕಾಣ್ತಾ ಇದೆ. ಮೊದಲಿಗೆ ಇದು ಗ್ರೂಪ್ ಫೋಟೋ, ಇದರಲ್ಲಿ ಎಲ್ಲ ಪಕ್ಷಗಳ ಶಾಸಕರು ಕೂಡ ಇದ್ದಾರೆ, ಇದರಲ್ಲಿ ಬಿಜೆಪಿ ಶಾಸಕರು ಕೂಡ ಇದ್ದಾರೆ. ಅಂದರೆ ಕಿತ್ತೂರು ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳ ಶಾಸಕರನ್ನು ಕೂಡ ಕರೆದಿದ್ರು. ಅಲ್ಲಿ ಬಿಜೆಪಿ ಶಾಸಕರು ಬಂದಿದ್ದರು, ಕಾಂಗ್ರೆಸ್ನ ಶಾಸಕರು ಆಫ್ಕೋರ್ಸ್ ಇದ್ದರು. ಅವರೆಲ್ಲರ ಜೊತೆಗೆ ಗ್ರೂಪ್ ಫೋಟೋ ತಗೊಂಡ್ರು. ಅದಾದ ನಂತರ ಡಿನ್ನರ್ ಮೀಟಿಂಗ್ಗೆ ತಮ್ಮ ಪಕ್ಷದ ಶಾಸಕರನ್ನು ಕರೆದಿದ್ದಾರೆ. ವಿಶೇಷವಾಗಿ ಹಾಲಿ ಮಾಜಿ ಶಾಸಕರು ಮತ್ತು ಸಂಸದರು MLCಗಳಿಗೆ CM ಅವರು ಡಿನ್ನರನ್ನು ಕೊಡ್ತಾ ಇದ್ದಾರೆ. ಅಂದರೆ ಕಳೆದ ಬಾರಿ ಗೆದ್ದಂತಹ ಅಂದರೆ ಹಾಲಿ ಶಾಸಕರು, ಸೋತಂತಹ ಮಾಜಿ ಶಾಸಕರುಗಳು, ಡಿಫಿಟೆಡ್ ಕ್ಯಾಂಡಿಡೇಟ್ಗಳು, ಸಂಸದರು, MLCಗಳು ಇವರೆಲ್ಲರನ್ನು ಕೂಡ ಕರೆದಿದ್ದಾರೆ, ಸಭೆಗೆ ಕರೆದಿದ್ದಾರೆ. ಈ ಸಭೆಯ ಮೂಲಕವಾಗಿ ಒಂದು ಒಗ್ಗಟ್ಟನ್ನು, ನಾಯಕರಿಗೆ ಡಿನ್ನರ್ ಪಾರ್ಟಿ ಆಯೋಜಿಸಿದ್ದಾರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಇದೊಂದು ಸಹಜವಾಗಿಯೇ ತನ್ನ ಪಕ್ಷವನ್ನು ಒಗ್ಗೂಡಿಸುವ, ತನ್ನ ಶಾಸಕರ ಜೊತೆಗೆ ಹೆಚ್ಚು ಇನ್ವಾಲ್ವ್ ಆಗುವಂಥ ಒಂದು ಅವಕಾಶ. ಅಫ್ಕೋರ್ಸ್ ಅವರ ಅಧ್ಯಕ್ಷರಾಗಿದ್ದಾಗಲೇ ಇವರೆಲ್ಲರೂ ಕೂಡ ಶಾಸಕರಾಗಿದ್ದಂಥವ್ರು. ಅವ್ರ ಜೊತೆಗೆ ಅನೇಕ ಮೀಟಿಂಗ್ಗಳನ್ನು ನಡೆಸಿದ್ದಾರೆ, ಅನೇಕ ಡಿನ್ನರ್ ಮೀಟಿಂಗ್ಗಳು ಕೂಡ ಆಗಿದ್ದಾವೆ. ಆದರೆ ಇದು ವಿಭಾಗವಾರು ಹೋದಾಗ ಅಲ್ಲಿ ಆ ಶಾಸಕರ ಜೊತೆಗೆ ಸಮಾಲೋಚನೆಗಾಗಿ ಒಂದು ಡಿನ್ನರ್ ಮೀಟಿಂಗನ್ನು ಕರೆದಿರುವಂಥದ್ದು ವಿಶೇಷವಾಗಿದೆ. ಇಲ್ಲಿ ಭಾಳ ಮುಖ್ಯವಾಗಿ ಎಲ್ಲ ಶಾಸಕರುಗಳನ್ನು ಕರೆದಿದ್ದಾರೆ. ಸಂಪುಟ ವಿಸ್ತರಣೆಯ ಚರ್ಚೆ ಮಧ್ಯೆಯೇ ನಾಯಕರನ್ನು ವಿಶ್ವಾಸ ಗಳಿಸೋದಕ್ಕೆ ಮಾಡಿಕೊಂಡಿರುವಂತಹ ಪ್ಲಾನ್ ಅಂತೆ ಕಾಣ್ತಾ ಇದೆ. ಯಾಕಂದರೆ ಅಂತಿಮವಾಗಿ ಅವರ ಗುರಿ ಇರುವಂಥದ್ದು 2028ರಲ್ಲಿ ತಮ್ಮ ಪಕ್ಷವನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರಬೇಕು, ತನ್ನ ನಾಯಕತ್ವದಲ್ಲಿ ಬರಬೇಕು ಅನ್ನುವಂಥದ್ದು ಸಹಜವಾಗಿಯೇ ಮುಖ್ಯಮಂತ್ರಿಯಾಗಿ ಶಿವಕುಮಾರ್ ಅವರಿಗೆ ಆಸೆ ಇದ್ದೇ ಇದೆ. ಸಂಪುಟ ವಿಸ್ತರಣೆಯ ವೇಳೆ ಅವಕಾಶ ಸಿಗದವರು ಮುನಿಸಿಕೊಳ್ಳಬಾರದು ಅನ್ನುವಂಥ ತಂತ್ರಗಾರಿಕೆಯನ್ನು ಇದರಲ್ಲಿ ರೂಪಿಸ್ತಾ ಇದ್ದಾರೆ. ಯಾಕಂದರೆ ವಿಶೇಷವಾಗಿ ಬೆಳಗಾವಿಯಲ್ಲಿ ಉದಾಹರಣೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಅಲ್ಲಿ ಲಕ್ಷ್ಮಣ ಸವದಿ ಅವರಿದ್ದಾರೆ, ಹಾಗೆಯೇ ಗಣೇಶ್ ಹುಕ್ಕೇರಿ ಅವರಿದ್ದಾರೆ, ಅಶೋಕ್ ಪಟ್ಟಣ ಅವರಿದ್ದಾರೆ. ಹಿರಿಯ ಶಾಸಕರುಗಳ ಸಾಲೆ ಕಾಂಗ್ರೆಸ್ನಲ್ಲಿ ಇದ್ದೇ ಇರೋದ್ರಿಂದಾಗಿ ಇರಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ, ಯಾರಿಗೆ ಅವಕಾಶ ಕೈ ತಪ್ಪುತ್ತೆ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಹೀಗಾಗಿ ಅವ್ರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ಒಂದು ವೇಳೆ ನಿಮ್ಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳಿದರೆ ನೀವು ಆರಾಮಾಗಿ ಇರಬೇಕು, ಯಾವುದೇ ಕಿರಿಕಿರಿ ಮಾಡುವ ಹಾಗಿಲ್ಲ, ಅಸಮಾಧಾನಗೊಳ್ಳುವಂಗಿಲ್ಲ, ಪಕ್ಷದ ನಿರ್ಧಾರ ಅನ್ನುವಂಥ ಸಂದೇಶ ರವಾನಿಸುವಂತಹ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ. ನಾಯಕರ ಜೊತೆಗೆ ಸಮಯ ಕಳೆದು ವಿಶ್ವಾಸ ಗಳಿಸುವಂತಹ ಪ್ಲಾನ್ ಅನ್ನು ರೂಪಿಸಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆ ಮೂಲಕ ಎಲ್ಲರನ್ನೂ ಕೂಡ ವಿಶ್ವಾಸ ತೆಗೆದುಕೊಳ್ಬೇಕು. ಸಿದ್ದರಾಮಯ್ಯನವರು ಯಾವುದೇ ಕ್ಷೇತ್ರಗಳಿಗೆ ಹೋದಂತಹ ಸಂದರ್ಭದಲ್ಲಿ ಕೂಡ ಎಲ್ಲ ಶಾಸಕರು ಜೊತೆಯಾಗಿ ಬರ್ತಿದ್ರು. ಇವತ್ತು ಶಿವಕುಮಾರ್ ಅವರು ಹೋಗ್ತಿದ್ದಾರೆ, ಅವ್ರ ಜೊತೆ ಕೂಡ ಎಲ್ಲ ಶಾಸಕರು ಬರ್ತಾ ಇದ್ದಾರೆ. ಆದರೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿರುವಂಥದ್ದು ಈಗ, ಹೀಗಾಗಿ ಅವ್ರಿಗೆ ಹೆಚ್ಚು ಶಾಸಕರ ಜೊತೆಗೆ ಈಗ ಬೆರೆಯುವಂಥದ್ದು ಅನಿವಾರ್ಯತೆಯೂ ಕೂಡ ಇದ್ದೇ ಇದೆ. ಬೆಳಗಾವಿಯ ಖಾಸಗಿ ಹೋಟೆಲಲ್ಲಿ ಕೈ ನಾಯಕರಿಗೆ ಇವತ್ತು ಡಿನ್ನರ್ ಮೀಟಿಂಗನ್ನು ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಎಲ್ಲ ಶಾಸಕರುಗಳನ್ನು ಕೂಡ ಕರೆದಿದ್ದಾರೆ. ವಿಶೇಷವಾಗಿ ಆಯಾ ಭಾಗದ ಶಾಸಕರೇ ಇರೋದ್ರಿಂದಾಗಿ ಕಡಿಮೆ ಸಂಖ್ಯೆಯಲ್ಲಿ ಶಾಸಕರು ಇರ್ತಾರೆ, ಹೆಚ್ಚು ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಟಾರ್ಗೆಟ್ 2028 ಅನ್ನೋಂಥದ್ದು ಸ್ಪಷ್ಟ ಇದೆ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಳೆದ ಚುನಾವಣೆಯಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ, ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ, ಕಿತ್ತೂರು ಕರ್ನಾಟಕ ಭಾಗದಲ್ಲೂ ಕೂಡ ಕಳೆದ ಚುನಾವಣೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಎರಡೂ ಭಾಗದಲ್ಲೂ ಕೂಡ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡೋದರಲ್ಲಿ ಯಶಸ್ವಿಯಾಗಿತ್ತು. ಹೀಗಾಗಿ 2023ರಲ್ಲಿ ಕಾಂಗ್ರೆಸ್ ಕೈ ಹಿಡಿದಿದ್ದಂತಹ ಕಿತ್ತೂರು ಕರ್ನಾಟಕ ಈ ಬಾರಿಯೂ ಕೂಡ ಅದೇ ಸ್ವರೂಪದಲ್ಲಿ ತಮ್ಮ ಬೆಂಬಲಕ್ಕೆ ನಿಲ್ಲಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಆ ಕಾರಣಕ್ಕಾಗಿ 2028ರ ಚುನಾವಣೆಗೂ ಕಿತ್ತೂರು ಕರ್ನಾಟಕವನ್ನು ಅವರು ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಅಧಿಕಾರದ ಕೀಲಿಕೈ ಅವರ ಕೈಗೆ ಸಿಗಬೇಕು ಅಂದರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗಳಿಸಲೇಬೇಕು. ಬೆಳಗಾವಿ ಸೇರಿದಂತೆ ಕಿತ್ತೂರು ಕರ್ನಾಟಕ ಭಾಗದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಸಿದ್ದರಾಮಯ್ಯನವರಿಗೆ ಬೆಂಬಲ ನೀಡಿದಂತೆ ತಮಗೂ ಬೆಂಬಲ ನೀಡಬೇಕು ಅನ್ನುವಂತಹ ಸಂದೇಶವನ್ನು ರವಾನಿಸುವ ಪ್ರಯತ್ನವನ್ನು ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಸಿದ್ದರಾಮಯ್ಯನವರಿಗೆ
ಈ ಭಾಗದಲ್ಲಿ ದೊಡ್ಡ ಬೆಂಬಲ ವ್ಯಕ್ತವಾಗಿತ್ತು ಅವರ ನಾಯಕತ್ವಕ್ಕೆ. ಅದೇ ಸ್ವರೂಪದಲ್ಲಿ ತಮಗೂ ತಮ್ಮ ನಾಯಕತ್ವಕ್ಕೂ ಕೂಡ ಅದೇ ಸ್ವರೂಪದ ಬೆಂಬಲ ಸಿಗಬೇಕು ಅನ್ನುವಂತಹ ಸಂದೇಶವನ್ನು ಶಿವಕುಮಾರ್ ಅವರು ಕೂಡ ರವಾನಿಸ್ತಾ ಇದ್ದಾರೆ. 2028, 2029 ಚುನಾವಣೆಗೆ ಒಗ್ಗಟ್ಟಿನ ಮಂತ್ರದ ಪಠಣವನ್ನು ಕೂಡ ಶುರು ಮಾಡಿದ್ದಾರೆ. ಹೀಗಾಗಿನೇ ಎಲ್ಲ ಶಾಸಕರುಗಳು ಎಲ್ಲ ಸಚಿವರುಗಳು ಕೂಡ ಜೊತೆಯಲ್ಲಿದ್ದಾಗ ಅದೊಂದು ದೊಡ್ಡ ಸಂದೇಶ ತಮ್ಮ ಪಕ್ಷದ ಕಾರ್ಯಕರ್ತರಿಗೂ ಹೋಗುತ್ತೆ. ನಮ್ಮಲ್ಲಿ ಯಾವುದೇ ಮುನಿಸುಗಳಿಲ್ಲ, ನಮ್ಮಲ್ಲಿ ಯಾವುದೇ ಇರುಸು ಮುನಿಸುಗಳಿಲ್ಲ, ನಾವೆಲ್ಲ ಜೊತೆಯಾಗಿದ್ದೀವಿ ಅನ್ನೋಂಥ ಒಗ್ಗಟ್ಟಿನ ಪ್ರದರ್ಶನ. ಸಿಎಂ ಜೊತೆಗೇನೆ ಇದ್ದಂತಹ ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಮತ್ತು ಸಚಿವರು, ಇವತ್ತು ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರು ಮತ್ತು ಸಚಿವರುಗಳೆಲ್ಲರೂ ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ಇದ್ರು. ಆ ಮೂಲಕ ಮುಖ್ಯಮಂತ್ರಿಯವರು ಕರೆದಿರ್ತಕ್ಕಂಥ ಒಂದು ವಿಭಾಗವಾರು ಕರೆದಿರುವಂತಹ ಸಭೆ ಮತ್ತು ಆ ವಿಭಾಗವಾರು ಸಭೆಯನ್ನು ಕರೆದಂಥ ಕಾರಣಕ್ಕಾಗಿ ಎಲ್ಲ ಜಿಲ್ಲೆಗಳ ಶಾಸಕರುಗಳನ್ನು ಅಲ್ಲಿಗೆ ಆ ವಿಭಾಗದ ಎಲ್ಲ ಜಿಲ್ಲೆಗಳ ಶಾಸಕರನ್ನು ಕರೆಸೋದಕ್ಕೂ ಸಾಧ್ಯ ಆಯಿತು. ಅವರ ಜೊತೆಗೆ ಒಂದು ಸಭೆಯನ್ನು ಮಾಡೋದಕ್ಕೂ ಸಾಧ್ಯ ಆಯಿತು. ಅವರ ವಿಶ್ವಾಸ ಗಳಿಸೋದಕ್ಕಾಗಿ, ಅವರ ಜೊತೆಗೆ ಹೆಚ್ಚು ಬೆರೆಯೋದಕ್ಕಾಗಿ ಡಿನ್ನರ್ ಮೀಟಿಂಗ್ ಕೂಡ ಆಯೋಜನೆ ಆಗಿದೆ. ಹೊಸ ಹೊಸ ಲೆಕ್ಕಾಚಾರಗಳೊಂದಿಗೆ ಶಿವಕುಮಾರ್ ಅವರು ಸಾಗ್ತಾ ಇರೋದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.